ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯಲ್ಲಿ 10,194 ಕೋಟಿ ರೂಪಾಯಿ ಏನಾಯಿತು ಲೆಕ್ಕ ಸಿಕ್ಕಿಲ್ಲ, ಅದನ್ನು ಒಪ್ಪುವುದಿಲ್ಲ ಎಂದು ಸಿಎಜಿ ಮಹಾಲೇಖಪಾಲರು ಬರೆದಿದ್ದಾರೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರೆದುರು ಭಾರತ ಸರ್ಕಾರದ ಪ್ರತಿಯೊಂದು ಪೈಸೆ ಲೆಕ್ಕವೂ ಬರಬೇಕು. ಕಳೆದ ಕೆಲವು ವರ್ಷಗಳಿಂದ ಸಿಎಜಿ ಮಹಾಲೇಖಪಾಲರು ಲೆಕ್ಕದಲ್ಲಿ ಅಪಾರ ತಪಾರ, ಲೆಕ್ಕಕ್ಕೆ ಸಿಗದ ಹಣ ಇತ್ಯಾದಿಯನ್ನ ಎತ್ತಿ ವರದಿ ನೀಡುತ್ತಿದ್ದಾರೆ. ಆದರೆ ಆಮೇಲೆ ಏನಾಯಿತು ಎಂಬುದು ಸ್ವಲ್ಪವೂ ತಿಳಿದು ಬರುತ್ತಿಲ್ಲ. ಈಗ ಅವರ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿಯಲ್ಲಿ 10,194 ಕೋಟಿ ರೂಪಾಯಿ ಏನಾಯಿತು ಎಂದು ಕೇಳುತ್ತಾರೆ. ಕೇಂದ್ರ ಸರ್ಕಾರ ಹೇಳುವ ಸಾಕುಪೋಕು ಒಪ್ಪಲು ಸಾಧ್ಯವಿಲ್ಲ. ಆ ಹಣ ಎಲ್ಲಿ ಹೋಗಿದೆ ಎಂಬ ಪ್ರಶ್ನೆಯನ್ನ ಸಿಎಜಿ ಅವರು ದಾಖಲಿಸಿದ್ದಾರೆ. ಸರ್ಕಾರದ ಹಣ ಗುಳುಂ ಅಪಾರ ತಪಾರ ಹೊಸ ವಿಷಯವೇನಲ್ಲ. ಆದರೆ ಇಷ್ಟೊಂದು ದೊಡ್ಡ ಮೊತ್ತವು ಪ್ರಧಾನಮಂತ್ರಿಗಳ ಹೆಸರಿನ ಒಂದು ಯೋಜನೆಯಲ್ಲಿ ಕಾಣದೇ ಹೋಗಿರುವುದು ಪ್ರಶ್ನೆಯನ್ನ ದೊಡ್ಡದು ಮಾಡಿದೆ. ಈ ಯೋಜನೆಯಲ್ಲಿ ಮೊದಲ ಹಂತದ ಫಲಾನುಭವಿಗಳಿಗೆ ತಲಾ 19.56 ಲಕ್ಷ ರೂಪಾಯಿ ಹಾಗೂ 2 ಹಾಗೂ 3ನೆಯ ಹಂತದ ಫಲಾನುಭವಿಗಳಿಗೆ ತಲಾ 95.90 ಲಕ್ಷ ರೂಪಾಯಿ ಸಂದಿದೆ. ಆದರೆ ಈ ಫಲಾನುಭವಿಗಳು ಯಾರು ಎಂಬ ಒಂದು ಸಣ್ಣ ಮಾಹಿತಿಯನ್ನ ಕೂಡ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ. ತರಬೇತಿಗೆ ಆಯ್ಕೆಯಾದವರ ಆಧಾರ್, ಹೆಸರು, ಸಂಪರ್ಕ ಸಂಖ್ಯೆ ಇತ್ಯಾದಿ ಬೇಕು. ಇಲ್ಲಿ ಇಲ್ಲವೇ ಇಲ್ಲ. ತರಬೇತಿಯ ಬಳಿಕ ಸರ್ಟಿಫಿಕೇಟ್ ನೀಡಲಾಗ್ತದೆ. ಅವರ ಬ್ಯಾಂಕ್ ಖಾತೆ ಅಗತ್ಯ. ಆದರೆ ತರಬೇತಿ ಪಡೆದರು ಎನ್ನಲಾದ 1.10 ಕೋಟಿ ಮಂದಿಯಲ್ಲಿ ಬರೇ 5 ಲಕ್ಷ ಮಂದಿಯ ಬ್ಯಾಂಕ್ ಖಾತೆ ವಿವರಗಳು ಮಾತ್ರ ಇವೆ. ಒಟ್ಟು 10,194 ಕೋಟಿ ರೂಪಾಯಿ ಗೋವಿಂದ ಆಗಿದೆ ಎನ್ನುತ್ತದೆ ಸಿಎಜಿ ವರದಿ.